ಬೆಂಗಳೂರಲ್ಲಿ ಬೆಲೆ ಏರಿಕೆ ಬಗ್ಗೆ ದೊಡ್ಡ ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮೊನ್ನೆ ನಮ್ಮ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಆಫೀಸಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀರಿ. ಈಗ ಅದಕ್ಕೆ ಅಂತಿಮ ರೂಪಗಳನ್ನು ಕೊಟ್ಟಿದ್ದೀರಿ. ಎಲ್ಲ ಝೋನಲ್ ಕಮಿಷನರ್ ಆಫೀಸ್ ಹತ್ರ ಸುಮಾರು 3 ದಿನಗಳ ಕಾಲ ಬೇರೆ ಬೇರೆ ಡೇಟಲ್ಲಿ ಒಂದು ಹೋರಾಟವನ್ನು ನಾವು ಮಾಡ್ತೀರಿ. 3 ದಿನಗಳ ಕಾಲ. ಒಂದು ಹಾಲಿನ ಬೆಲೆ ಏರಿಕೆ ಬಗ್ಗೆ, ವಿದ್ಯುತ್ ಬೆಲೆ ಏರಿಕೆ ಬಗ್ಗೆ, ಮತ್ತು ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು, ಗಾರ್ಬೇಜ್ ಸೆಸ್ಸು ಮತ್ತು ಪಾರ್ಕಿಂಗ್ ಶುಲ್ಕ. ಬೆಂಗಳೂರಿಗೆ ಭರಪೂರ ಟ್ಯಾಕ್ಸ್ಗಳು, ಭರಪೂರ ಭರವಸೆಗಳಲ್ಲ, ಭರಪೂರ ಅನುದಾನಗಳಲ್ಲ. ಈ ಕಾಂಗ್ರೆಸ್ ಬಂದ ಮೇಲೆ ಭರಪೂರ ಟ್ಯಾಕ್ಸ್ಗಳ ಹೊರೆಯನ್ನು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಬೆಂಗಳೂರು ಜನತೆ ಮೇಲೆ ಹಾಕಿದ್ದಾರೆ. ಈಗ ನಾವೆಲ್ಲ ಕೂತು ತೀರ್ಮಾನ ಮಾಡಿದ್ದೀರಿ. ಮನೆ ಮನೆಗೂ ಕರಪತ್ರ ತಲುಪಿಸ್ತೀರಿ, ಮನೆ ಮನೆಗೂ ಪಾಂಪ್ಲೆಟನ್ನು ತಲುಪಿಸ್ತೀರಿ. ಈಗಾಗಲೇ ಪಾಂಪ್ಲೆಟು ರೆಡಿ ಮಾಡೋಕ್ಕೆ ನಾನು ಹೇಳಿದ್ದೀನಿ ನಮ್ಮ ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ. ಹೋರಾಟವನ್ನು ಯಾವತ್ತಿಂದ ಪ್ರಾರಂಭ? 28ನೇ ತಾರೀಕಿಂದ ಮೋಸ್ಟ್ಲಿ ಎಲ್ಲ ಝೋನಲ್ ಕಮಿಷನರ್ ಆಫೀಸ್ ಎದುರುಗಡೆ ಮಾಡ್ತೀರಿ. ಅದಾದಮೇಲೆ ನಾನು ಮತ್ತು ಇತರ ಎಲ್ಲ ಮುಖಂಡರುಗಳು ಕಾರ್ಪೊರೇಷನ್ ಕಮಿಷನರ್ ಹೆಡ್ ಆಫೀಸ್ ಹತ್ರ ಅಲ್ಲಿ ನಾವು ಮೆಮೊರಂಡಮನ್ನು ಕೊಡ್ತೀರಿ. ಅದಾದಮೇಲೆ ಬೆಸ್ಕಾಮಲ್ಲೂ ಕೂಡ ಅವ್ರಿಗೂ ಕೂಡ ಬೆಲೆ ಏರಿಕೆ ವಿರುದ್ಧ ಮೆಮೊರಂಡಮ್ ಕೊಡ್ತೀರಿ. ಮಹಿಳಾ ಮೋರ್ಚಾಯಿಂದ BWSSB ಎದುರುಗಡೆ ಅಲ್ಲೂ ಕೂಡ ಒಂದು ಪ್ರತಿಭಟನಾ ಒಂದು ಮೆಮೊರಂಡಮನ್ನು ನಾವು ಕೊಡ್ತಾ ಇದ್ದೀವಿ. ಇಷ್ಟು ಹೋರಾಟಗಳನ್ನು ಬೆಂಗಳೂರು ಜನಗಳ ಹಿತದೃಷ್ಟಿಯಿಂದ, ಬೆಂಗಳೂರಿನ ಜನ ಏನು ಶಾಪ ಆಗ್ತಾ ಇದ್ದಾರೆ ಈ ಸರ್ಕಾರಕ್ಕೆ, ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಈಗ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕಾಗಿತ್ತು. ಈಗ ಬೆಲೆ ಏರಿಕೆ ಮಾಡಿ ಜನರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಅವರು ಚುನಾವಣೆಯನ್ನು ಮುಂದೂಡ್ತಾ ಇದ್ದಾರೆ. ಅದರ ಬಗ್ಗೆನೂ ನಾವು ಇವತ್ತು ಚರ್ಚೆಯನ್ನು ಮಾಡಿದ್ದೀರಿ. ಮುಂದೆ ಹೇಗೆ ಹೋರಾಟ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅದನ್ನು ಕೂಡ ಯೋಚನೆಯನ್ನು ನಾವು ಮಾಡ್ತೀವಿ.